ನಾಡಿನೆಲ್ಲೆಡೆ ಸಂಭ್ರಮ ಸಡಗರದಿಂದ ಶಿವರಾತ್ರಿ ಹಬ್ಬವನ್ನ ಆಚರಿಸಲಾಗ್ತಾ ಇದೆ. ಮುಂಜಾನೆಯಿಂದಲೇ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡಿ ಭಕ್ತರು ಶಿವನ ದರ್ಶನವನ್ನ ಪಡೆದಿದ್ದಾರೆ. ಶಿವರಾತ್ರಿ ಹಬ್ಬದ ಪ್ರಯುಕ್ತ ಎಲ್ಲಾ ದೇವಸ್ಥಾನಗಳಲ್ಲಿಯೂ ವಿಶೇಷ ಪೂಜೆ ಹಾಗೂ ವಿಶೇಷ ಅಲಂಕಾರ ಮಾಡಲಾಗಿದೆ. ತುಮಕೂರಿನ ಚಿಕ್ಕಪೇಟೆಯಲ್ಲಿರುವ ಶ್ರೀ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮ ಕಳೆಗಟ್ಟಿತ್ತು. ಮುಂಜಾನೆಯಿಂದಲೇ ಪೂಜಾ ಕೈಂಕರ್ಯಗಳು ಶುರುವಾಗಿದ್ದು, ಮಹಾದೇವನಿಗೆ ವಿಶೇಷ ಅಲಂಕಾರ ಮಾಡಲಾಗಿದ್ದು, ಇಷ್ಟಲಿಂಗಕ್ಕೆ ಅಭಿಷೇಕ, ಅರ್ಚನೆ, ಮಂಗಳಾರತಿ ಮಾಡಲಾಯಿತು. ಇನ್ನು ಬೆಳಗ್ಗೆಯಿಂದಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶಿವನ ದರ್ಶನ ಮಾಡಿದ್ರು. ರಾತ್ರಿ ಪೂರ್ತಿ ಭಜನೆ ಮೂಲಕ ಜಾಗರಣೆ ಮಾಡಲು ಭಕ್ತರಿಗೂ ಕೂಡ ಅವಕಾಶ ಕಲ್ಪಿಸಲಾಗಿದೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ಪಾಂಡುರಂಗನಗರದಲ್ಲಿ ವಾರ್ಡ್ ನಂಬರ್ 5ರಲ್ಲಿ ಗಂಗಾಧರೇಶ್ವರನ ದೇವಸ್ಥಾನ ಇದೆ. ಇದು 900 ವರ್ಷ 1000 ವರ್ಷ ಇತಿಹಾಸ ಇರೋವಂಥ ದೇವಸ್ಥಾನ, ಭಾಳ ಹಳೆಯ ದೇವಸ್ಥಾನ. ಎಲ್ಲರೂ ಗಂಗಾಧರೇಶ್ವರನ ದೇವಸ್ಥಾನಕ್ಕೆ ಬಂದು ಆಶೀರ್ವಾದ ಪಡೀರಿ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯ. ದೇವಸ್ಥಾನ ಭಾರಿ ಪವಿತ್ರವಾದಂಥ ದೇವಸ್ಥಾನ. ಇಲ್ಲಿ ನಾವು ಏನನ್ನು ಸಂಕಲ್ಪ ಮಾಡ್ಕೊಂಡು ಬಂದು ನಾವು ಸ್ವಾಮಿಗೆ ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸ್ತೀವಿ ಅಂತ ಅಂದ್ಕೊಂಡ್ರೆ ಆ ಕೆಲಸಗಳೆಲ್ಲ ಸ್ವಾಮಿ ನೆರವೇರಿಸ್ಕೊಡ್ತಾ ಇದ್ದಾನೆ. ಅವರ ತನು ಭಕ್ತಿಯಿಂದ ಮಾಡ್ತಾ ಇರ್ತಕ್ಕಂಥ ಸೇವೆಗೆ ಆ ಸ್ವಾಮಿ ಒಲಿತಾನೆ. ಮದುವೆ ಆಗದಲ್ಲೇ ಇರ್ತಕ್ಕಂಥ ಹೆಣ್ಮಕ್ಳು ಬಂದು ಇಲ್ಲಿ ಕಲ್ಯಾಣೋತ್ಸವ ಮಾಡಿಸ್ತೀವಿ ಅಂತ ಸಂಕಲ್ಪ ಮಾಡಿದ್ರೆ ಅವ್ರಿಗೆ ಕಲ್ಯಾಣೋತ್ಸವಗಳು ಜರುಗಿದೆ. ಈ ಪವಿತ್ರವಾದಂಥ ದಿನದಲ್ಲಿ ಸೂರ್ಯ ರೇಷ್ಮೆ ಕಿರಣಗಳು ದೇವರ ಮೇಲೆ ಬೀಳ್ತಾ ಇತ್ತು ಮುಂಚೆ. ಈಗ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಆಗಿಬಿಟ್ಟು ಮಧ್ಯದಲ್ಲಿ ಆ ಕಿರಣಗಳು ಇಲ್ಲಿ ಬೀಳ್ತಾ ಇಲ್ಲ ಅಷ್ಟೇ. ಆಮೇಲೆ ಇಲ್ಲಿ ಪಂಚಲಿಂಗ ದರ್ಶನ ಆಗುತ್ತೆ. ತುಮಕೂರಲ್ಲಿ ಎಲ್ಲೂ ಇಲ್ಲ. ಆ ಪಂಚಲಿಂಗ ದರ್ಶನ ಇಲ್ಲಿ ಆಗುತ್ತೆ. ಬಂದು ದೇವರು ಆ ದರ್ಶನಗಳು ಮಾಡ್ಕೊಂಡು ಹೋಗಬೇಕಾಗಿ ಕೇಳ್ತಾರೆ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಭಗವಂತ ಎಲ್ರಿಗೂ ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ. ಆಮೇಲೆ ಭಗವಂತನಲ್ಲಿ ಸತ್ಯ ಏನು ಅಂತ ಅಂದರೆ, ಶಿವರಾತ್ರಿ ಟೈಮಲ್ಲಿ ಆ ಲಿಂಗದ ಮೇಲೆ ಒಂದು ಕಿರಣ ಬೀಳೋದೊಂದು ಭಾಳ ಸತ್ಯ. ಪಂಚಲಿಂಗೇಶ್ವರ ಸ್ವಾಮಿ ಇರೋದೊಂದು ಭಾಳ ಒಂದು ಇಲ್ಲಿ ಸಿಟಿ ಮಧ್ಯದಲ್ಲಿ ನಮಗೆ ನಮ್ಮ ಚಿಕ್ಕಪೇಟೆ ಇರ್ಬೋದು, ನಮ್ಮ ಪ್ರತಿಯೊಂದು ಆವರಣ ಎಲ್ಲೇ ಇರೋದು ಒಂದು ಭಾಳ ಪುಣ್ಯ ನಮ್ಮ ಇದು ಸಿಕ್ಕಿರೋದು ನಮಗಿಲ್ಲಿ. ಎಲ್ಲ ಭಕ್ತಾದಿಗಳು ಬಂದು ದರ್ಶನ ಮಾಡಿದ್ರೆ ಶಿವರಾತ್ರಿ ಟೈಮಲ್ಲಿ ಅವ್ರಿಗೆ ಎಲ್ಲದಕ್ಕೂ ಒಂದು ಆರೋಗ್ಯ ಸಿಗ್ದಂಗೆ ಕಾಶಿ ವಿಶ್ವನಾಥನೇ ದರ್ಶನ ಮಾಡಿದಷ್ಟು ಒಂದು ಪುಣ್ಯ ಸಿಗುತ್ತೆ. ಮುರುಡೇಶ್ವರನ ಒಂದು ದರ್ಶನ ಸಿಗುತ್ತೆ. ಅಂಥ ಒಂದು ಇತಿಹಾಸ ದೇವಸ್ಥಾನ ಇದು. ದಯವಿಟ್ಟು ಎಲ್ಲರೂ ಬಂದು ಶಿವರಾತ್ರಿ ಟೈಮಲ್ಲಿ ಆಗಿರ್ಬೋದು, ಯಾವುದೇ ಒಂದು ಇದರಲ್ಲಾದ್ರೂ ಆ ಸ್ವಾಮಿನ ಬಂದು ಸ್ಪರ್ಶಿಸಿ ಕೈ ಮುಗಿದು ಕೇಳಿಕೊಂಡ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಯಾವುದೇ ಒಂದು ಇದಿಲ್ದಂಗೆ ಒಂದು ಒಳ್ಳೆಯದಾಗುತ್ತೆ. ಆ ನಂಜುಂಡೇಶ್ವರ ಯಾವ ಥರ ಯಾವುದೇ ಒಂದು ತೊಂದರೆ ಇದ್ರೂ ನಿವಾರಣೆ ಮಾಡ್ತಾರಲ್ಲ, ಅದೇ ಥರ ಇವರು ಪಂಚಲಿಂಗವಾಗಿ ನಿಂತ್ಕೊಂಡು ಪಾರ್ವತಿ ಪರಮೇಶ್ವರ ಸಹಿತ ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದ್ದಾರೆ. ಬಂದು ಆ ಸ್ವಾಮಿಗೆ ನೀವು ಭಕ್ತಿಪೂರ್ವಕ ನಮಿಸಬೇಕು ಅಂತ ಎಲ್ಲ ಭಕ್ತಾದಿಗಳಲ್ಲೂ ಕೇಳಿಕೊಂಡು. ಇನ್ನು ಗಂಗಾಧರೇಶ್ವರ ದೇವಾಲಯದ ಅರ್ಚಕರು ಮಾತನಾಡಿ, ಈ ದೇಗುಲ 800 ವರ್ಷಗಳ ಪುರಾತನವಾದ ದೇಗುಲವಾಗಿದ್ದು, ಚೋಳರ ಕಾಲದಲ್ಲಿ ನಿರ್ಮಾಣವಾದ ದೇಗುಲ ಇದಾಗಿದೆ. ಈ ದೇವಾಲಯದಲ್ಲಿ ಪಂಚಲಿಂಗಗಳನ್ನು ಒಳಗೊಂಡಿದ್ದು ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ. ಇನ್ನು ದೇವಾಲಯದಲ್ಲಿ ವಿಶೇಷವೇನೆಂದರೆ, ಮದುವೆಯಾಗದ ಗಂಡು ಹೆಣ್ಣು ಮಕ್ಕಳು ಬಂದು ದೇವರಿಗೆ ಸಂಕಲ್ಪ ಮಾಡಿ ಪೂಜೆ ಮಾಡಿಸಿದ್ರೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಎಂದಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯ. ಎಲ್ಲ ಭಕ್ತಾದಿಗಳಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ಈ ದಿನ ವಿಶೇಷವಾಗಿ ಚಿಕ್ಕಪೇಟೆ ರಸ್ತೆಯಲ್ಲಿರುವ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾಗಿ ಫಲಪಂಚಾಮೃತಾಭಿಷೇಕ, ರುದ್ರಾಭಿಷೇಕ ಮತ್ತು ವಿಶೇಷ ಪುಷ್ಪಾಲಂಕಾರ, ದೀಪಾರಾಧನೆ ಎಲ್ಲ ನಡೆದಿದೆ. ಅದೇ ರೀತಿ ಸಂಜೆ ಕೂಡ ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತವಾಗಿ 8:30ಯಿಂದ ಯಾಮದ ಪೂಜಾ ಕಾರ್ಯಕ್ರಮ ನಡೆಯುತ್ತೆ. ಸರಿ ಸುಮಾರು 8:30ಗೆ ಒಂದು ಯಾಮದ ಪೂಜೆ, 10 ಗಂಟೆಗೆ ಮತ್ತು 11:30ಗೆ ಯಾಮದ ಪೂಜೆ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತೆ. ಅದೇ ರೀತಿ ಈ ದೇವಸ್ಥಾನದ ಇತಿಹಾಸ ನೋಡಿದರೆ ಸುಮಾರು ಒಂದು 800 ವರ್ಷಗಳ ಇತಿಹಾಸ ಉಳ್ಳಂಥ ಈ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ. ಅದೇ ರೀತಿ ನಮ್ಮ ಪ್ರಧಾನ ಅರ್ಚಕರಾದಂಥ ಕುಮಾರಸ್ವಾಮಿ ದೀಕ್ಷಿತ್ರವರು ಇಲ್ಲಿ ಪೂಜಾ ಕೈಂಕರ್ಯಗಳು ಮತ್ತು ವಿಶೇಷವಾಗಿ ರಥೋತ್ಸವಗಳು ಇತ್ಯಾದಿಗಳು ಆಗಮಿಕವಾಗಿ ಪ್ರಧಾನ ಅರ್ಚಕರಾಗಿ ಇಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದೇ ರೀತಿ 800 ವರ್ಷಗಳ ಇತಿಹಾಸ ಇರುವಂಥ ಚೋಳರ ಕಾಲದ ದೇವಸ್ಥಾನ ಇದು. ಮತ್ತು ನಗರ ಮಧ್ಯದಲ್ಲಿರ್ತಕ್ಕಂಥ ದೇವಸ್ಥಾನ, ತುಂಬ ಪ್ರಾಚೀನವಾದಂಥ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ವಿಶೇಷ ಏನಂತಂದರೆ, ಇಲ್ಲಿ ಪಂಚಲಿಂಗಗಳ ದರ್ಶನ ಎಲ್ಲರಿಗೂ ಬರ್ತಕ್ಕಂಥವ್ರಿಗೆ. ಎಲ್ಲೂ ಕೂಡ ನಾವು ಹೊರಗಡೆ ಕ್ಷೇತ್ರಗಳಿಗೆ ಹೋಗಿ ಪಂಚಲಿಂಗ ದರ್ಶನ ಮಾಡಲಿಕ್ಕಾಗಲ್ಲ ಅಂತಂದರೆ ಈ ದೇವಸ್ಥಾನದಲ್ಲಿ ಬಂದು
ಪಂಚಲಿಂಗಗಳ ದರ್ಶನ ಮಾಡಬಹುದು. ಅದೇ ರೀತಿ ಅನೇಕ ಭಕ್ತಾದಿಗಳು ಬರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಪ್ರತಿ ದಿವಸ ಅಂದರೆ ಇಲ್ಲಿ ಪ್ರತಿ ದಿವಸ ನಿತ್ಯ ಕಲ್ಯಾಣೋತ್ಸವ ಕೂಡ ನಡೀತಾ ಇರುತ್ತೆ. ಇಲ್ಲಿ ಬರ್ತಕ್ಕಂಥ ಯಾರು ಮದುವೆ ಆಗದಿದ್ದಂಥ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅವರು ಬಂದು ಇಲ್ಲಿ ಸಂಕಲ್ಪವನ್ನು ಮಾಡಿದ್ದಲ್ಲಿ ವಿಶೇಷವಾಗಿ ಅವರಿಗೆ ಮಂಗಳ ಕಾರ್ಯಗಳು ಮತ್ತು ಶುಭ ವಿವಾಹಕ್ಕೆ ಅನುಕೂಲವಾಗುವಂತೆ ಈ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿ ಅನುಗ್ರಹ ಆಗ್ತಾ ಇದೆ. ಆದ್ದರಿಂದ ಅನೇಕ ಭಕ್ತಾದಿಗಳ ಒಂದು ಸಹಕಾರದೊಂದಿಗೆ ಈ ಮಹಾಶಿವರಾತ್ರಿ ಹಬ್ಬದ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಆದ್ದರಿಂದ ಎಲ್ಲರೂ ಬಂದು ಇಲ್ಲಿ ಗಂಗಾಧರೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಆ ಸ್ವಾಮಿಯ ಪಾದಕ್ಕೆ ಕೃಪಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಶಿವ 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 ಶಿವ